ಮಾತಾಡಕತ್ತೀರಿ? ನಾನೇ ವಿಷಯ ಮಾತಾಡಕತ್ತೀನಿ. ಎಲ್ಲರಿಗೆ ನಿಮ್ಮ ಕೂಣ ಕೂಣದ ಸರ್ಜೋಡಿ ಕಲಾವಿದರು ಒಂದು ದೈವ ಅಪ್ಪಣೆಯನ್ನು ತಗೊಂಡು ಏನು ಮಾಡ್ಯಾರವ? ನನಗ ಸಣ್ಣದೊಂದು ಪ್ರಶ್ನೆ ಕೇಳಿದ್ರು. ಯಾರು ಕೇಳ್ತಾರವ? ಅವರು ಅವರಿಗೆ ಸಣ್ಣದಾಗಿರ್ಬೇಕಾದ್ರೆ ನನಗೆ ದೊಡ್ಡದಾಗ್ಯದ ಪ್ರಶ್ನೆ ಕೇಳಿದಾರ. ಹೌದು. ಆ ಪ್ರಶ್ನೆಕ್ಕಿಂತ ಹೋಗೋಕ್ಕಿಂತ ಮುಂಚಿತವಾಗಿ ಯಾರು ಹೇಳ್ಬೇಕಂತ ಮಾಡ್ಯಾರಿ? ಪ್ರಶ್ನೆ ಕಡೆ ಹೋಗೋದು ಆ ನಂತರ ಇರ್ಲಿ. ಯಾವ ನೆನಪ ತ್ರಿಕಾಲ ಜ್ಞಾನಿ ಅಮೋಘ ಸಿದ್ಧ ಅಮೋಘವಾದ ಭಕ್ತಿಗಳನ್ನ ಹೆಂಗ ಮಾಡಿದವ? ಕೈಲಾಸ ಬಿಟ್ಟು ಅಮೋಘ ಸಿದ್ಧ ಈ ಮಾರ್ತಲಕ್ಕೆ ಬರಬೇಕಾದ ಉದ್ದೇಶ ಏನು? ಅಮೋಘ ಸಿದ್ಧ ಅಂತ ಹೆಸರು ಬರ್ಬೇಕಾದ್ರೆ ಏನ ಕಾರಣ ಅದ ಅನ್ನುವಂತ 4 ಮಾತುಗಳನ್ನ ಹೇಳ್ರಿ ಅಂತ ಎಲ್ಲಾರು ತಾಳಿ ಹೊಡೆದು ನಾ ಹೇಳ್ತೀನಿ. ಇಲ್ಲಿಂದ ಆಚೆ ಕಡೆ ಕಲಾವಿದರ ಕಡೆ ಇದು ಜಗಳಲ್ಲ, ಇದು ಅಪ್ಪನ ಸಾರಾಂಶ ಹೇಳುವುದು. ಯಾವನಪ್ಪ ತ್ರಿಕಾಲಜ್ಞಾನಿ ಅಮೋಘ ಸಿದ್ಧ ಕೈಲಾಸದೊಳಗ 7 ಯುಗದೊಳಗ ಭಕ್ತಿ ಮಾಡ್ಯಾನ. 7 ಯುಗದೊಳಗ ಒಂದೊಂದು ಅವತಾರ ತೊಟ್ಟ ಒಂದೊಂದು ತರ ಭಕ್ತಿ ಮಾಡ್ಯಾನ. 6 ಯುಗಗಳ ಮುಗಿದು ಅಮೋಘ ಸಿದ್ಧ 7ನೇ ಯುಗಕ್ಕೆ ಶಿವನ ಗದ್ದಿಗೆ ಮೇಲೆ ಜನಿಸಿ ಬಂದ. ಶಿವನ ಗದ್ದಿಗೆ ಮೇಲೆ ಅಮೋಘ ಸಿದ್ಧ ಹುಟ್ಟಿ ಬಂದ. ಸಣ್ಣ ಕೋಶನ ನೋಡಿ ಪಾರ್ವತ ದೇವಿ ಅಂತಾಳ. ದೇವಿ ಭಗವಂತ ನಿನ್ನ ಗದ್ದಿಗೆ ಮೇಲ ಈ ಕುಶಿನ ಜನನಾಗ್ಯದ. ಈ ಕುಶಿನ ನಿನ್ನ ಜನನಾಗ್ಯದ. ಈ ಕುಶಿನ ಮರ್ಮ ಏನದ ನನಗೆ ತಿಳಿಸ್ಕೊಡಬೇಕು ಪತಿನಾಥ. ಅವಾಗ ಏನ್ ಹೇಳ್ತಾನವ ಭಗವಂತ? ಅವಾಗ ಭಗವಂತ ಹೇಳ್ತಾನ, ದೇವಿ ಒಂದಲ್ಲ ಎರಡಲ್ಲ 7 ಯುಗದೊಳಗ ಭಕ್ತಿ ಮಾಡ್ಯಾನ. ಅಮೋಘವಾದ ಭಕ್ತಿ ಮಾಡ್ಯಾನ. ಇವನ ಹೆಸರು ಅಮೋಘ ಸಿದ್ಧ ಅಂತ ಇಟ್ಟು ಕರಿ ಅಂದ ಯಾರು? ಭಗವಂತ. ಅಮೋಘ ಸಿದ್ಧ ಅಂತ ಕರಿ ಅಂದ ಭಗವಂತ. ಅವಾಗ ಭಗವಂತನ ಮಾತು ಕೇಳಿ ಪಾರ್ವತ ದೇವಿ ಖುಷಿನ ತಗೊಂಡು ಏನು ಮಾಡ್ತಾರವ? ಎದೆಗೆ ಹಾಕೊಂಡು ಎದೆ ಹಾಲು ಕುಡಿಸಿ ಅಮೋಘ ಸಿದ್ಧ ಅಂತ ನಾಮಕರಣ ಇಟ್ಟು ಕರೆದು ಅವಾಗ ಅಮೋಘ ಸಿದ್ಧ ಪಾರ್ವತಿ ಕೈಯಾಗ ಬೆಳೆದ ದೊಡ್ಡವಾಗಿ ನಿಂತ. ಪ್ರಾಯಕ್ಕೆ ಬಂದು ನಿಂತ ಬೆಳೆದು ನಿಂತ ಅಮೋಘ ಸಿದ್ಧ ಮಗನಿಗೆ ಪಾರ್ವತ ದೇವಿ ಒಂದು ಮಾತು ಕೇಳ್ತಾಳ. ಯಾರು ಕೇಳ್ತಾರವ? ಏನೋ ಅಮೋಘ ಸಿದ್ಧ ಜಗತ್ತದೊಳಗೆ ನಿನಗೆ ನಾ ಹೆಚ್ಚಿನ ಹಾಕಿದ್ದೇನೋ ಅಥವಾ ನಿನ್ನ ತಂದೆ ಹೆಚ್ಚಿನ ನಾವು ಅಂದಕ್ಕೆ ಏನ್ ಹೇಳ್ತಾರವ? ಅಮೋಘ ಸಿದ್ಧ ಕುಲು ನಕ್ಕೋತೊಂದು ಮಾತು ಹೇಳ್ತಾನ. ಹನುಮಂತ ಕುಲು ನಗತಾನ ಅಮೋಘ ಸಿದ್ಧ. ಯಾವತ್ತಾಯಿ ಜಗತ್ತದೊಳಗ ಅರಾಮಣದವರ ಗುರು ಕಾಯ್ತಾರ. ಗುರುನೇ ಮಾಡಿದಪ್ಪ ಅಂತಂದ್ರ ಗುರುನೇ ಮಾಡಿದನಪ್ಪ ಧರಣಿ ಮೇಲೆ ಕಾಯವ್ರು ಯಾರಲ್ಲ. ಅದಕ್ಕೆ ನಾನು ತಂದೆ ನನ್ನ ಗುರು ಹೆಚ್ಚಂದ ಯಾರು? ಅಮೋಘ ಸಿದ್ಧ. ಅವಾಗ ತಾಯಿಗೆ ತುಂಬದಂಗಾಯ್ತು. ಬಟ್ಟಿಂದ ಮಗನ ಬೆಟ್ಟ ಮಾಡಿದೆವು. ತಂದೆ ಶ್ರೇಷ್ಠ ಅಂತಾನಂದ್ರ ಮಗನ ಭಕ್ತಿ ಪರೀಕ್ಷೆ ಮಾಡ್ಬೇಕಲ್ಲ ತಾಯಿ. ನೋಡ್ರಿ ಯಾರಿಗೆ ಕಾಡುದು ಬಿಟ್ಟಿಲ್ಲ ಅಂತವ್ರಿಗೆ ಬಿಟ್ಟಿಲ್ಲವ. ಪಾರ್ವತ ದೇವಿ ಮಗನಿಗೆ ಕಾಡ್ಲಕತ್ಲು. ಯಾನ್ ಕಾಡ್ತಾಳ? ಎಲ್ಲೋ ಅಮೋಘ ಸಿದ್ಧ ನಿನ್ನ ತಂದೆ ನಿನ್ನ ಗುರು ಹೆಚ್ಚಿನವಿತ್ತಂದ್ರ ಇತ್ತಪ್ಪ ಅಂತಂದ್ರ ಮುಟ್ಲ ಹೂವ ತರಬೇಕು, ಕಪ್ಪಿ ಮುಟ್ಲಾರ ಸಿದ್ಧ ತರಬೇಕು, ನೀನು ಗುರುವಿನ ಸೇವೆ ಮಾಡಬೇಕು ಅಂತ. ಅವಾಗ ಅಮೋಘ ಸಿದ್ಧ ಹೇಳ್ತಾನ. ಯಾನ್ ಹೇಳ್ತಾರವ? ಇವತ್ತಾಯಿ ನಿನ್ನ ಆಶೀರ್ವಾದ ಗುರುವಿನ ಆಶೀರ್ವಾದ ನನ್ನ ತಲೆ ಮೇಲೆ ಇತ್ತಂದ್ರ ಇತ್ತಪ್ಪ ಅಂತಂದ್ರ ನಾ ಮುಂದಿಟ್ಟು ಹೆಜ್ಜೆ ಹಿಂದಕ್ಕಿಡಂಗಿಲ್ಲ. ಹೂವ ಸೀತಾ ತಂದೆ ಅಂತಿರ್ತಾನ ತಿಳ್ಕೊಂಡು ತಾಯಿಗೆ ಮಾತು ಕೊಟ್ಟ ಹೂವ ಸೀತಾಂತರ ಓದಂತ ಸಮಯದೊಳಗೆ ತಾಯಿ ಸುಮ್ಮ ಕುಂದಿರ್ಲಿಲ್ಲ. ಯಾನ್ ಮಾಡ್ತಾರ ಪಾರ್ವತಿ ದೇವಿ? ಮನೆ ಒಳಗ ಕೂತು ಮಗನ ಭಕ್ತಿ ಹೊರಗೆ ಹಚ್ಚಿರ್ಬೇಕಂತ ತಿಳ್ಕೊಂಡು ಗಟ್ಟಿಗೆ ಹಚ್ಚಬೇಕಂತ ತಿಳ್ಕೊಂಡು ಒಂದು ಎಣ್ಣ ಬಳಕಾವತಿನ ತಯಾರು ಮಾಡಿದ್ಲು. ಮನೆ ಒಳಗ ಕೂತು ಸುಂದರವಾದ ಬಳಕಾವತಿನ ಒಂದು ಎಣ್ಣ ಬಳಕಾವತಿನ ತಯಾರು ಮಾಡಿ ಏನ್ ಮಾಡ್ತಾಳ? ಅಮೋಘ ಸಿದ್ಧನ ಭಕ್ತಿ ಹಾಳು ಮಾಡೋ ಸಲುವಾಗಿ ಅಮೋಘ ಸಿದ್ಧನ ಮನಸ್ಸು ಹಾಳು ಮಾಡೋ ಸಲುವಾಗಿ ಬಿಟ್ಟು ಬಿಡುತ್ತಾಳ. ಹೋದ ಕಾಲಕ್ಕ ಅವಾಗ ಬಳಕಾವತಿ ನೃತ್ಯ ಮಾಡ್ಕೊಂಡಾಗ ಅಮೋಘ ಸಿದ್ಧನ ಮುಂದೆ ನಿಂತು ಒಂದು ಮಾತು ಹೇಳ್ತಾಳ. ಯಾನ್ ಹೇಳ್ತಾರವ ಮಾತ? ಯಪ್ಪ ಭಗವಂತ ಅಮೋಘ ಸಿದ್ಧ ನಾನ್ ನಿನ್ನ ಲಗ್ನಕ್ಕೆ ಬಂದೀನಿ ಅಂದ್ರೆ ಯಾರೋ ಬಳಕಾವತಿ. ನಾನ್ ನಿನ್ನ ಮದುವೆ ಆಗ್ಲಕ್ಕ ಬಂದೀನಿ ಅಂದು. ಅವಾಗ ಅಮೋಘ ಸಿದ್ಧನ ದಿಂಗ ಬಡ್ದಂಗಾಯ್ತು. ಯಾನ್ ಹೇಳ್ತಾರವ ಅಮೋಘ ಸಿದ್ಧ? ತಾಯಿ ನಾ ಈಗ ಪಾರ್ ಮಾಡ್ತದೊಳಗದೇನು, ನಾ ಈಗ ಭಕ್ತಿ ಲೋಕದಾಗದೇನು. ನನ್ನ ಕಣ್ಣಿಗೆ ಕಾಣುವಂತ ಹೆಣ್ಣು ಮಕ್ಕಳಿಗೆ ಅಕ್ಕ ತಂಗಿ ತಾಯಿ ಅಂತ ತಿಳಿದೇನಿ.
ಅಮಾವಾಸ್ಯದ ನನ್ನ ಮದುವೆ ಅಕ್ಕಿ ನಂದಿ ನಿನಗೆ ದಾರಿ ಬಿಡುತ್ತೀನಿ. ಇಲ್ಲಪ್ಪ ಅಂತಂದ್ರೆ ನಾ ಆಟಿನ ಬಿಡ್ತೇನೆ. ನಾ ದಾರಿ ಬಿಡಂಗಿಲ್ಲ ಅಂದು ಹಟ್ಟ ಹಿಡಿದು ನಿಂತ ಬಳಕಾವತ್ತಿಗೆ ಅಮಾವಾಸ್ಯದ ಕೈಲಾಸದೊಳಗೆ ಒಂದು ಮಾತು ಕೊಟ್ಟ. ಯಾರು ಕೊಡ್ತಾರೆ ಮಾತ? ತಾಯಿ ತಾಯಿ ಈಗ ನಿನ್ನ ಮದುವೆ ಆಗುದಾಗಂಗಿಲ್ಲ, ಹೊಟ್ಟೆ ಆಗಂಗಿಲ್ಲ, ಕೈಲಾಸದೊಳಗೆ ಆಗಂಗಿಲ್ಲ. ನನ್ನ ಮದುವೆ ಹಾಕಿನಂತಾನೆ ಹಠ ಹಿಡಿದು ನಿಂತಿಯದ, ನಿನ್ನ ಮನಸ್ಸು ನೋಯಿಸಂಗಿಲ್ಲ. ನನ್ನ ಮದುವೆ ಆಗಬೇಕಿತ್ತಂದ್ರ ಮರ್ತ್ಯ ಲೋಕದೊಳಗೆ ನಡಹಟ್ಟೆ ನಾಗರಗೌಡನ ಮಗಳು ಪದ್ಮಾವತಿ ಹುಟ್ಟಿವ. ನನ್ನ ಕೋಣ ನೀ ಹಿಡಿದೆ ಅಂದ್ರ ನನ್ನ ಜೋಡಿ ಲಗ್ನ ಇಲ್ಲಂದ್ರ ನನ್ನ ಬೆತ್ತದ ಜೋಡಿ ಲಗ್ನ ಅಂತ ಅಮೋಕ್ಷಿದ ಈ ಪ್ರಕಾರ ಬಳಕಾವತಿಗೆ ಮಾತು ಕೊಟ್ಟ. ತಾಯಿ ಹೇಳಿದ ಪ್ರಕಾರ ಹುಳ ಬಿಟ್ಲಾರ ಹೂವ ತಗೊಂಡ ಕಪ್ಪಿ ಮುಟ್ಲಾರ ಸಿದ್ಧ ತಗೊಂಡ ತಾಯಿ ತಂದೆ ಸೇವೆ ಮಾಡಿದ ತಾಯಿ ಇಟ್ಟ ಪರಶುರ ಅಮೋಕ್ಷದ ಪಾಸ. ಮುಂದೆ ಬಂದ್ರವ ಇವರು ಮುಂದೆ ಯೋಗಿನಾದ ಅಮೋಕ್ಷಿದ್ದೇಶ್ವರ ಕೈಲಾಸ ಬಿಟ್ಟು ಇದೇ ಮರ್ತ್ಯ ಲೋಕಕ್ಕೆ ಪುಣ್ಯ ಭೂಮಿಗೆ ಕಾಲಿಡಬೇಕಾಯ್ತು. ಬರುವಾಗ ಏನೇನು ತರಬೇಕಾಯ್ತು. ಬರುವಾಗ ಏನೇನು ತಗೊಂಡು ಬಂದ? ಏನೇನ್ರಿ ಅದು? ಹೋಮದ ಕಂಬಳಿ, ನೇಮದಿ ಭತ್ತ, ಪ್ರಸಾದ ಗಂಟ, ಕಲ್ಪ ವೃಕ್ಷ, ಬಡವರ ಭಾಗ್ಯ, ಬಂಜಿಗೆ ತೊಟ್ಲ, ಮಳಿ ಕೀಲ, ಬೆಳೆ ಕೀಲ, ಸಾಲ ಸತ್ತಿಗೆ ಮೇಲ ಕಳಸ ಎಲ್ಲ ತಗೊಂಡು ಗುರುವಿನ ಹಿಂದೆ ಮಾಡ್ಕೊಂಡ, ನಂದಿ ಮುಂದೆ ಮಾಡ್ಕೊಂಡ. ಯಾವಲ್ಲಿ ಬಂದ್ರವ ಇವರು? ಸಂಗಾಟ ಬುತ್ತಾಶದನ್ನ ಕರ್ಕೊಂಡು ಅಮೋಕ್ಷದ ಮೂರರ ಮುಮ್ಮೆಟ್ಟು ಗುಡ್ಡ ಕೆಳ್ಕೊಂಡ ಶಿವನಿಗೆ ತಂದು ಶಿವಪುರ ಹಟ್ಟಿಯಾಗಿರಿಸಿ. ಓಕೆ 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 ವಿಷಯ ಇದನ್ನ ಇಲ್ಲಿಗೆ ನಿಲ್ಸೋದಾರ, ಇಲ್ಲಿಗೆ ನಿಂದಿರ್ಸೋದದ. ಆ ಹೊರಗಿಂದ ಬಹಳ ದೂರ ಹೋಗೋದಿಲ್ಲ. ಹೆಂಗಲಾತು? ಇದು ಏನ್ ವಿಷಯ ಮಾತಾಡಿನಿ ಅದ್ರೊಳಗ ಅವ್ರಿಗೆ ಸಂಶಯ ಬಂದ. ಯಾರು ಸಂಶಯ ಬಂದದಾರಿ ಅವ್ರಿಗೆ? ಯಾರು ಸಂಶಯ ಬಂದದ ಪ್ರಶ್ನೆ ಕೇಳಿದ್ರೆ ನೀವು ಎಲ್ಲರಿಗೆ ಅರ್ಥ ಆಗಬೇಕು. ಯಾರು ಸರ್ಜೋಳಿ ಕಲಾವಿದ್ರು ಪ್ರಶ್ನೆ ನಮಗ್ ಕೇಳಿದ್ರು. ಯಾನ್ರಿ ಅದು? ಕೈಲಾಸದಿಂದ ಅಮೋಘ ಸಿದ್ಧ, ಕೈಲಾಸದಿಂದ ಅಮೋಘ ಸಿದ್ಧ ನಂದಿ ಮುಂದೆ ಮಾಡ್ಕೊಂಡಾನ, ತಂದಿ ಹಿಂದ್ ಮಾಡ್ಕೊಂಡಾನ, ಮರ್ತ್ಯ ಲೋಕಕ್ಕೆ ಬಂದಾರ. ಇಲ್ಲಿ ಬರಬೇಕಾದ್ರ ಆ ನಂದಿ ಮೇಲೆ ಅಮೋಕ್ಷದನ ಕೂತಿಲ್ಲ. ಆ ಸೋಮಲಿಂಗನ ವಾಹನ ನಂದಿ ಸೋಮಲಿಂಗನ ಕುಂತಿಲ್ಲ. ಮತ್ ಇನ್ನೊಬ್ರು ಕುಂತಾರ. ಅವ್ರು ಯಾರು ಎದುರು ಸಲುವಾಗಿ ಕೂತಾರ. ಯಾಕಂದ್ರೆ ಯಾರು ಕುಂತಾರ? ಒಬ್ಬರು ಕುಂತಾರ. ಅವ್ರು ಯಾರು ಯಾವ ಸಂದರ್ಭದೊಳಗ ಕೂತಾರ? ನಂದಿ ಮೇಲ. ಇದು ನಿಮ್ಗೆಲ್ಲರಿಗೆ ಬಾಯ್ತೋಡಿಯನಿಲ್ಲ, ಇಲ್ಲ ಲೇಖ ಬಂದಾಗ ವಿಷಯಗಳನ್ನ ಹೇಳೋದಲ್ಲ. ಹೇಳ್ರಿ ಅವ್ರಿಗೆ ಗೊತ್ತದವ್ರಿಗೆ. ಚಾಯ್ಸ್ ಕೊಡ್ತೀವಿ ಅಪ್ಪ ಇಲ್ಲಿ ಕೇಳೋದು. ನಂದಿ ಮೇಲ ಅಮೋಕ್ಷದನು ಕೂತಿಲ್ಲ, ಇಲ್ಲಿ ಸೋಮಲಿಂಗನ ಕೂತಿಲ್ಲ. ನಂದಿ ಮ್ಯಾಲ ಒಬ್ಬರು ಕೂತಾರ. ಯಾವ ಸಂದರ್ಭದೊಳಗ ಕೂತಾರಪ್ಪ ಅಂತ ಕೇಳಿದ್ರ, ಯಾವ ಸಂದರ್ಭದೊಳಗರಿ ಅದು? ಅಮೋಕ್ಷದ ಕಳಿಸಿಕೊಟ್ಟ ಹೋಮದ ಕಂಬಳಿ ನೇಮದ ಬೆತ್ತದ ಜೊತೆಗೆ ಪದ್ಮಾವಳ ವಿವಾಹ ನೆರವೇರುತ್ತದೆ. ಆ ತೊಣಸ ಬಡಕ ನಂದಿ ಮೇಲೆ ನಂದಿ ಮೇಲೆ ಪದ್ಮಾವಳನ್ನ ಹೋಮದ ಕಂಬಳಿ ಹಾಗೂ ನೇಮದ ಬೆತ್ತದ ಜೊತೆಗೆ ಕೂಡಿಸಿಕೊಂಡು ಅರಕೆರೆ ಊರಿಗೆ ಅನ್ನ. ಇದು ಲೇಖಬದ್ಧವಾಗಿ ಅಮೋಕ್ಷಿದ್ದೇಶ್ವರ ಜಾನಪದ ಮಹಾಕಾವ್ಯ ಬುಕ್ಕದ ಹೆಸರ. ಇದು ಈಗ ಬುಕ್ಕದಾಗ ಏನು ಫೋನ್ಯಾಗ ಹೊಡ್ಕೊಂಡು ಬಂದೀನಿ. ಇದು ಬುಕ್ಕದ ಇದನ್ನೇನೋ ಫೋನ್ಯಾಗ ಹೊಡ್ಕೊಂಡು ಬಂದೀನಿ. ಬುಕ್ಕ ತಮ್ಮಂದ್ರ ತರ್ತೀವಿ ನಾವು. ಇದು 30ನೇ ಪುಟದೊಳಗ ಯಾರು ಕುಂತಾರಪ್ಪ ನಂದಿ ಮೇಲೆ ಅಂದ್ರ ಅಮೋಕ್ಷನ ಹ್ಯಾಂತಿ ಪದ್ಮಾದೇವಿ ಕುಂತಾಳ. ಅದು ಯಾವ ಸಂದರ್ಭದೊಳಗ ಕುಂತಾರಪ್ಪ ಅಂದ್ರ ಮದುವೆ ಆಗಿ ಗಂಡನ ಮನೆಗೆ ಹೋಗುವಂತ ಸಂದರ್ಭ. ಅದೇ ನಂದಿ ಮೇಲೆ ಕುಂದರ್ಸ್ಕೊಂಡು ಅರಕೆರೆ ಅರಿವಿನ ಮನೆಗೆ ಹೋಗ್ಯಾರ ಅಂತ ವಿಷಯ. ಇಷ್ಟದ ಇದು ಕರೆ ಅಂದ್ರಪ್ಪ ಅಂತಂದ್ರ ಒಪ್ಕೋಬೇಕು. ಯಾಕ್ರಿ ಕಕ್ಕ ಒಪ್ಕೋಬೇಕು. ಒಂದು ಎಲ್ಲಪ್ಪ ಅಲ್ಲ ಅಂದ್ರ ಹೇಳ್ಬೇಕು, ಮುಂದ ವಿಷಯಗಳನ್ನ ಮಾತಾಡ್ಬೇಕು. ಇಷ್ಟಿರ್ಲಿ. ಇನ್ನ ಎಲ್ಲಾರು ಕೂಡಿಕೊಂಡು ಏನಾದ್ರೂ ವಿಷಯ ಸಿದ್ಧಾಟಿಗೆ ರೂಪದೊಳಗ ನನ್ನಪ್ಪ ಬೀರ್ ದೇವ್ರ ಜಾತ್ರೆ ನಡೆದದ. ಒಂದ ತುತ್ತ ಅನ್ನ ಯಾರು ಉಂಡಿರ್ತೀವೋ ಅವ್ರದ್ದು ಹೊಗಳಬೇಕಾಗ್ಯ. ಏನಾದ್ರೂ ವಿಷಯ ಅವ್ರಿಗೆ ಕೇಳ್ಯಾರ, ಅವ್ರಿಗೆ ನೀವು ಪ್ರಶ್ನೆ ಕೇಳ್ರಿ. ನಾನು ಅವ್ರಿಗೊಂದು ಸಣ್ಣ ಪ್ರಶ್ನೆ ಕೇಳ್ತೀನಿ. ಕೇಳೋದ್ರಿ.
ಹೆಂಗ ಕೇಳುದಲ್ಲ ಪರಸು ಹೆಂಗವ ಅದು ನಮ್ಮಪ್ಪ ಬೀರದೇವ್ರ ಜಾತ್ರೆ ನಡೆದದ ನಡೆದವ ಆ ಬೀರದೇವ್ರ ಕೇಳು ಹಾ ಯಾವ ಒಂದು ಊರೊಳಗ ಒಂದು ಊರೊಳಗ ಬೀರದೇವ್ರ ಮತ್ತು ಮಾಯಮ್ಮನ ಗದ್ದಿಗೆ ಅದ ಗದ್ದಿಗೆ ಅದ ಆ ಮಾಯಮ್ಮ ಮತ್ತು ಬೀರಪ್ಪನ ಪೂಜೆಕ ಬಹಳ ದೂರಿಂದ ಒಬ್ಬ ಭಕ್ತ ಬರ್ತಿದ್ರು ಪ್ರತಿನಿತ್ಯ ಭಕ್ತ ಹೋಗುದು ಬರುದು ನೋಡಿ ಬೀರದೇವರ ಭಕ್ತಿಗೆ ಹೇಳ್ತಾನ ಯಾರು ಹೇಳ್ತಾನವ ಅಪ್ಪ ನಿನ್ನ ಊರಿಂದ ನಮ್ಮೂರಿಗೆ ಬರ್ಬೇಕಾದ್ರ ಅದು ನಡ್ಕೊಂಡೇ ಬರ್ಬೇಕಾದ್ರ ನಡ್ಕೊಂಡು ಬರ್ಬೇಕಾದ್ರೆ ನಿನಗ ತನು ಬಾಳ ಆಗ್ತದ ನಿನಗೇನಾಗ್ತದ ತನು ಬಾಳ ಆಗ್ತದ ನೀ ಬರುದು ಬೇಡ ಮುಗಿಸಿ ವಿಷಯ ಕೇಳ್ತೀನಿ ನಿನ್ನ ಊರಿಗೆ ನಿನ್ನ ಭಕ್ತಿಗೆ ನಾವು ಮೆಚ್ಚಿದೇವಿ ನೀನ್ ನಮ್ಮಂತಲ್ಲಿ ಬಂದು ಸೇವಾ ಮಾಡೋದು ಬೇಡ ನಿನ್ನ ಭಕ್ತಿಗೆ ಮೆಚ್ಚಿನ ಭಕ್ತ ನಿನ್ನ ಊರಿಗೆ ನಾವೇ ಬರ್ತೇವಿ ಅಂದ್ರೆ ಯಾರು ಬೀರದೇವ್ರ ಮತ್ತು ಮಾಯಮ್ಮ ಹೌದು ಆ ಭಕ್ತನ ಬೆನ್ನ ಹತ್ತಿ ಬೀರಪ್ಪ ಮತ್ತು ಮಾಯಮ್ಮ ಆ ಭಕ್ತನ ಊರಿಗೆ ಹೋಗ್ಯಾರ ಭಕ್ತನ ಊರಿಗೆ ಹೋಗ್ಯಾರ ಆ ಭಕ್ತನ ಹೊಲದೊಳಗ ಬೀರಪ್ಪ ಮತ್ತು ಮಾಯಮ್ಮನ ಗದ್ದಿಗೆ ಒಂದೇ ಗದ್ದಿಗೆ ಮೇಲೆ ಪೂಜೆ ಆಗ್ತದ ಬೀರಪ್ಪ ಮತ್ತು ಮಾಯಮ್ಮನ ಒಂದೇ ಗದ್ದಿಗೆ ಮೇಲೆ ಪೂಜೆ ಆಗ್ತದ ಯಾವ ಊರೊಳಗ ಆ ಭಕ್ತ ಗದ್ದಿಗೆ ಮಾಡ್ಯಾರ ಆ ಭಕ್ತನ ಹೆಸರೇನು ಯಾವ ಊರ ಯಾವ ತಾಲೂಕು ಯಾವ ಜಿಲ್ಲಾ ಆ ಭಕ್ತ ಯಾವ ಸಮಾಜಕ್ಕೆ ಸೇರಿದವ ಭಕ್ತನ ಭಕ್ತಿಗೆ ಮೆಚ್ಚ ಹೋಗ್ಬೇಕಾದ್ರೆ ದೇವ್ರು ಬಾಳ ಬಿರಿ ಅದ ಎಲ್ಲ ಕಡೆ ಹೋಗಲಕ್ ಸಾಧ್ಯ ಇಲ್ಲ ಹಂಗ ಭಕ್ತನ ಭಕ್ತಿಗೆ ಮೆಚ್ಚಿ ಬೀರಪ್ಪ ಮಾಯಮ್ಮ ಹೋಗ್ಯಾರ ಯಾವ ಊರ ಯಾವ ತಾಲೂಕ ಯಾವ ಜಿಲ್ಲಾ ಆ ಭಕ್ತ ಯಾವ ಸಮಾಜದವ ಇಷ್ಟೇ ವಿಷಯ ಅದ ಹೇಳ್ತಾರ ಆತ್ಮವಿಶ್ವಾಸ ಅದ ಇಲ್ಲಿ ಬಹಳ ಮಾತಾಡ ದೈವಕ್ಕೆ ಬೇಸರ ವಿಶೇಷ ಇಲ್ಲ ನಾಲ್ಕೇ ಕೊಡು ಚಾಲನೆ ಹಾಡಿ